ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ರೇಖಾ ಜಗದೀಶ್ ವಿಜಯ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದಂತ. ಮೊದಲಿಗೆ ನಾನು ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಿಪ್ಪೆ ಸುಳಿತಾ ಇದ್ದೀನಿ. ಚೆನ್ನಾಗಿ 2 ಸತಿ ತೊಳೆದಿದ್ದೇನೆ ಮೊದಲೇ, ಯಾಕಂದರೆ ಮಣ್ಣಿರುತ್ತೆ ಅಥವಾ ಏನಾದರೂ ಗಲೀಜಿರುತ್ತೆ ಅಲ್ವಾ, ಅದರಿಂದ ಮೊದಲೇ 2 ಸತಿ ತೊಳ್ಕೊಂಡು ಆಮೇಲೆ ಈ ರೀತಿ ನಾನು ಸಿಪ್ಪೆ ಸುಳಿತಾ ಇದ್ದೀನಿ. ಸಿಪ್ಪೆ ಸುಳಿದ ನಂತರನೂ ನಾನು ಮತ್ತೆ 2 ಸತಿ ತೊಳಿತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಈ ರೀತಿ ಪ್ರತಿಯೊಂದನ್ನು ಚೆನ್ನಾಗಿ ತೊಳೆದು ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು ಫ್ರೆಂಡ್ಸ್. ನೋಡಿ, ನಾನು ಸಿಪ್ಪೆ ಸುಳಿದ್ಮೇಲೆ ಎಲ್ಲವನ್ನು ಈ ರೀತಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ಸತಿ ತೊಳೆದಿದ್ದೀನಿ, ಇನ್ನೊಮ್ಮೆ ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀರು ಹೋಗುವಂಥ ಕ್ಯಾರೆಟನ್ನು ಮತ್ತೊಮ್ಮೆ ತೊಳೆದು ನೀರು ನಿಲ್ಲದೆ ಹೋಗುವಂಥ ಈ ಥರ ಸ್ಟ್ರೈನರ್ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ನೀಟಾಗಿ ನಾನು ತೊಳೆದು ಮತ್ತೊಮ್ಮೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದ ನಂತರ ನೆಕ್ಸ್ಟ್ ನಿಮಗೆ ಗೊತ್ತೇ ಇದೆ, ಕ್ಯಾರೆಟನ್ನು ಚೆನ್ನಾಗಿ ತುರಿಬೇಕು. ತುಂಬ ದೊಡ್ಡ ಇದೂ ಅಲ್ಲ, ಚಿಕ್ಕದಾಗೂ ಅಲ್ಲ, ಮೀಡಿಯಮ್ ಆಗಿ ತುರಿಬೇಕು. ಹುಷಾರಾಗಿ ಕೈಗೆ ಏಟಾಗದಿರೋಗೆ ಹುಷಾರಾಗಿ ತುರಿಬೇಕು ಫ್ರೆಂಡ್ಸ್. ಬೆರಳಿಗೆ ಏಟಾಗೋ ಸಾಧ್ಯತೆ ಇರುತ್ತೆ. ಈ ಥರ ತುರಿಯೋ ಇದರಲ್ಲಿ ಬಹಳ ಜಾಗ್ರತೆಯಿಂದ ತುರಿಬೇಕು. ಇದೆಲ್ಲ ತುರಿದಾದ ನಂತರ ಫಸ್ಟ್ ನಾನು ತುರಿದು ನೋಡಿ ಎಷ್ಟು ದೊಡ್ಡದಾಗಿರಬೇಕು ಅಂತ ತೋರಿಸ್ತೀನಿ. ಜಾಸ್ತಿ ದೊಡ್ಡದಿದ್ರೂ ಚೆನ್ನಾಗಿರಲ್ಲ, ತುಂಬ ಚಿಕ್ಕದಿದ್ರೂ ನಡೆಯುತ್ತೆ, ಆದರೆ ನಾನು ಮೀಡಿಯಮ್ ಆಗಿ ತುರಿತಾ ಇದ್ದೀನಿ. ನಾನು ತುರಿದಿರುವ ಕ್ಯಾರೆಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ. ಫ್ರೆಂಡ್ಸ್, ತುಂಬ ತಾಳ್ಮೆಯಿಂದ ತುರಿಬೇಕು. ಕ್ಯಾರೆಟ್ ಹಲ್ವಾ ಮಾತ್ರ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಇದನ್ನು ಅಷ್ಟೇ ರುಚಿಯಾಗೂ ಇರುತ್ತೆ, ಅಷ್ಟೇ ತಾಳ್ಮೆಯಿಂದನೂ ಮಾಡಬೇಕು. ಭಾಳ ಜಾಗ್ರತೆಯಿಂದ ತುರಿಬೇಕು. ನೋಡಿ, ಇದು ತುಂಬ ಶಾರ್ಪ್ ಬೇರೆ ಇರುತ್ತೆ. ಉಗುರಿಗೆ ಅಥವಾ ಬೆರಳಿಗೆ ತಾಗುವಂಥ ಇದು ಚಾನ್ಸಸ್ ಇರುತ್ತೆ. ಬಹಳ ಜಾಗ್ರತೆಯಿಂದ ತುರಿಬೇಕು. ನಾನು ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ತುರಿದಿದ್ದೀನಿ. ಈ ರೀತಿ ಎಲ್ಲವನ್ನು ತುರಿದ ಮೇಲೆ ನೋಡಿ ಇಷ್ಟಾಗಿದೆ. ಒಂದು ಬಾಣಲಿ ಫುಲ್ಲಾಗಿ ಬಂದಿದೆ. ನಾನು ಇವಾಗ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕುಕ್ಕರ್ಗೆ ಯಾಕೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ, ಇದನ್ನು ಹಾಲಿನ ಜೊತೆ ಬೇಯೋದಕ್ಕೆ ಬಿಡಬೇಕು. ಕುಕ್ಕರಲ್ಲಿ ಬೆಂದರೆ 2 ವಿಜಿಲ್ಗೆ ಇದು ಚೆನ್ನಾಗಿ ಬೆಂದ್ಬಿಡುತ್ತೆ. ಹಾಲಿನ ಜೊತೆ ಬೇಯಿಸಿದ್ರೆ ತುಂಬಾ ರುಚಿಕರವಾಗುತ್ತೆ. ನೀರಿನ ಜೊತೆ ಬೇಯಿಸಿದ್ರೆ ಅದು ನಿಜವಾಗೂ ನೀರಲ್ಲಿ ಬೇಯಿಸೋದು ಒಳ್ಳೆಯದಲ್ವೇ ಅಲ್ಲ, ಅದು ಹಿಂಗೋದು ಇಲ್ಲ, ಅದು ಬೇಗ. ಹಾಲಲ್ಲಾದರೆ ತುಂಬ ರುಚಿಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಅರ್ಧ ಲೀಟ್ರ್ ಹಾಲಲ್ಲಿ 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಸುಮಾರು 400 ml ಹಾಲಿದೆ ಇದರಲ್ಲಿ. ಅರ್ಧ ಲೀಟ್ರು ಹಾಕೊಬೋದು. ನಾನು 1 ಗ್ಲಾಸ್ ಎತ್ತಿಟ್ಕೊಂಡು ಮಿಕ್ಕಿದ ಹಾಲನ್ನು ಕ್ಯಾರೆಟ್ ಬೇಯಲು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ಫ್ರೆಂಡ್ಸ್, 2 ವಿಜಿಲ್ ಬರೋದಕ್ಕೆ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. 2 ವಿಜಿಲ್ ಬಂದ ನಂತರ ಕುಕ್ಕರ್ ಓಪನ್ ಮಾಡಿದ ಮೇಲೆ ನೋಡಿ ಈ ಸ್ಟೇಜಿಗೆ ಬಂದಿದೆ. ಚೆನ್ನಾಗಿ ಕ್ಯಾರೆಟ್ ಹಾಲನ್ನು ಹೀರಿಕೊಂಡು ಚೆನ್ನಾಗಿ ಬೆಂದಿದೆ. ಇಷ್ಟಾದಮೇಲೆ ನಾನು ಮತ್ತೆ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಈ ಸ್ಟೇಜಲ್ಲಿ ನಾನು ಶುಗರ್ ಆ್ಯಡ್ ಮಾಡ್ತೀನಿ. ಶುಗರ್ ಎಷ್ಟು ಬೇಕಾಗುತ್ತೆ ಅಂದರೆ, ಇವಾಗ 1 kg ಕ್ಯಾರೆಟ್ಗೆ ಸುಮಾರು ಅರ್ಧ kg ಸಕ್ಕರೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ತುಂಬ ಬೇಕು ಅನ್ನೋರಿಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೆರೆಸ್ಕೊಬೋದು. ನಾನು ಮಾಡಿದ ಕ್ಯಾರೆಟ್ ತುಂಬ ಮೈಲ್ಡಾಗಿ, ಅಂದರೆ ಜಾಸ್ತಿ ಸ್ವೀಟು ಇರಲಿಲ್ಲ ಅಥವಾ ಸಪ್ಪೆನೂ ಇರಲಿಲ್ಲ, ಚೆನ್ನಾಗಿತ್ತು, ಮೀಡಿಯಮಾಗಿ ಚೆನ್ನಾಗಿ ಬಂದಿತ್ತು. ಕರೆಕ್ಟಾಗಿ ನಾನು ಅರ್ಧ kg ಅದ್ರ ಮೇಲೆ 1 ಹಿಡಿ ಅನಿಸುತ್ತೆ, 550 ಗ್ರಾಮ್ ಅಂತ ಹೇಳ್ಬೋದು. 550 ಗ್ರಾಮ್ ಸಕ್ಕರೆನ ನಾನಿಲ್ಲಿ ಬಳಸಿದ್ದೇನೆ. ಸಕ್ಕರೆ ಎಲ್ಲ ಹಾಕಿದ ಮೇಲೆ ಕರಗಿದ ಮೇಲೆ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಸಕ್ಕರೆ ಕರಗಿದ ಮೇಲೆ ಅದು ಕರಗಿದೆ, ಏನಿಷ್ಟು ನೀರಾಯ್ತು ಅಂತ ಗಾಬರಿ ಬೀಳಬೇಡಿ, ಇದು ಸಾಮಾನ್ಯ. ಚೆನ್ನಾಗಿ ನೋಡಿ ಸಕ್ಕರೆ ಕರಗಿದ ಮೇಲೆ ಅದಕ್ಕೆ ಬಂದಿದೆ.
ಇದು ಗಟ್ಟಿಯಾಗೋವರೆಗೂ ಮತ್ತೆ ನಾವು ಕಾಯಿಸ್ತಾನೆ ಇರಬೇಕು. ನೋಡಿ ಇಷ್ಟು ನೀರಾಗುತ್ತೆ ನಾನು ಅಷ್ಟು ಸಕ್ಕರೆ ಹಾಕಿದ ಮೇಲೆ. ಇವಾಗ ಈ ಸ್ಟೇಜಲ್ಲಿ ನಾವು ತುಂಬ ತಾಳ್ಮೆ ತಗೊಂಡು ನಾವು ಕೈ ಆಡಿಸ್ತಾ ಇರಬೇಕು. ಅಂದರೆ ಕೈ ಆಡಿಸ್ತಾನೆ ಇರಬೇಕಂತ ಏನಿಲ್ಲ, 1-2 ನಿಮಿಷ ಕೈ ಆಡಿಸ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡ್ಬೋದು. ಪದೇ ಪದೇ ನಾವು ನೋಡ್ತಾ ಇರಬೇಕು ಗಟ್ಟಿ ಆಯ್ತಾ ಅಂತ. ಸಕ್ಕರೆ ಎಲ್ಲ ನೋಡಿ ಚೆನ್ನಾಗಿ ಇವಾಗ ಕ್ಯಾರೆಟ್ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಶುಗರ್ ಸಿರಪ್ನ. ಇಷ್ಟಾದಮೇಲೆ ಈ ಸ್ಟೇಜಲ್ಲಿ ತುಪ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ತುಪ್ಪ ನಾನಿಲ್ಲಿ ದೊಡ್ಡ ಚಮಚದ 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನೆಲ್ಲ, ಜಾಸ್ತಿ ದೊಡ್ಡ ಸ್ಪೂನಲ್ಲ, ಮೀಡಿಯಮ್ ಸ್ಪೂನ್ ಅನಿಸುತ್ತೆ ಇದು. ಇದರಲ್ಲಿ 4-4.5 ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಕೋವಾ ಸಮೇತ ಬಳಸ್ತಾರೆ, ಆದರೆ ನಾನು ತುಪ್ಪದಲ್ಲೇ ಯಾವಾಗೂ ಕ್ಯಾರೆಟ್ ಹಲ್ವಾ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕಿದ ಮೇಲೆ ಸುಮಾರು 3-4 ನಿಮಿಷ ಮತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಎಳ್ಕೊಳ್ಳುತ್ತೆ, ತುಪ್ಪನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 3-4 ನಿಮಿಷ ಇದೇ ರೀತಿ ಕೈ ಆಡಿಸಿದ ನಂತರ ನಾನು ಇವಾಗ ಏಲಕ್ಕಿ ಪುಡಿನ ಹಾಕ್ತೀನಿ. ಏಲಕ್ಕಿ ಪುಡಿ ಚಿಕ್ಕ ಚಮಚದಲ್ಲಿ 1-2 ಸ್ಪೂನ್ ಹಾಕಿದ್ದೀನಿ. ಇದು ಆಲ್ರೆಡಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿನ ಸೇರಿಸಿದ ನಂತರ ಮತ್ತೆ ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ನಾನಿವಾಗ ಹೇಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಲಾಸ್ಟ್ ಸ್ಟೆಪ್ ಒಂದಿದೆ, ಅದೇನೆಂದರೆ ನೋಡಿ, ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಕರೆದು ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ತುಪ್ಪ ಕರ್ಗಕ್ಕೆ ಬಿಟ್ಟಿದ್ದೀನಿ. ತುಪ್ಪ ಕರಗಿದ ಮೇಲೆ ಬಾದಾಮಿ, ಗೋಡಂಬಿನ, ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 2 ಬಳಸ್ತಾ ಇದ್ದೀನಿ, ಬಾದಾಮಿ ಮತ್ತು ಗೋಡಂಬಿ. ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಕ್ಯಾರೆಟ್ಗೆ ಮಿಕ್ಸ್ ಮಾಡಿದರೆ, ಕ್ಯಾರೆಟ್ ಹಲ್ವಾಗಿ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ಹಲ್ವಾ ರೆಡಿ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಅವರ್ ಅಷ್ಟೊತ್ತಿಗೆ ತಣ್ಣಗಾಗ್ಬಿಡುತ್ತೆ, ಅವಾಗ ತಿನ್ಬೋದು. ಕೆಲವರಿಗೆ ಬಿಸಿ ಬಿಸಿ ತಿನ್ನೋದಕ್ಕೂ ಇಷ್ಟ ಇರುತ್ತೆ, ಕೆಲವ್ರಿಗೆ ಮೀಡಿಯಮ್ ಇರಬೇಕು, ಕೆಲವ್ರಿಗೆ ತಣ್ಣಗಾದ್ಮೇಲೆ ಹೇಗೆ ಬೇಕಾದರೂ ಸರ್ವ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿದ ನಂತರ ಅಷ್ಟೇ, ಕ್ಯಾರೆಟ್ ಹಲ್ವಾದು ರೆಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನನ್ನ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೂ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.